ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಗ್ರಹಗತಿಗಳ ಚಲನೆಗಳಿಂದ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ದ್ವಾದಶ ರಾಶಿಗಳ ಮೇಲೆ ಅಂತ ನೋಡೋಣ ಬನ್ನಿ. ಈ ತಿಂಗಳ ಅಂದರೆ ಆಗಸ್ಟ್ ತಿಂಗಳ ಮೊದಲಾರ್ಧದಲ್ಲಿ ಗ್ರಹಗಳ ಸ್ಥಾನಗಳನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಮಿಥುನ ರಾಶಿನಲ್ಲಿ ಗುರು ಮತ್ತು ಶುಕ್ರರಿದ್ದು, ಕಟಕ ರಾಶಿನಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಹಾಗೂ ಕನ್ಯಾ ರಾಶಿನಲ್ಲಿ ಕುಜ ಗ್ರಹ, ಇನ್ನು ಕುಂಭ ರಾಶಿನಲ್ಲಿ ರಾಹು ಗ್ರಹ ಹಾಗೂ ಮೀನ ರಾಶಿಯಲ್ಲಿ ಶನಿ ಗ್ರಹ ಇದೆ. ಮತ್ತು ಇನ್ನು ದ್ವಿತೀಯಾರ್ಧದಲ್ಲಿ ಕೆಲವು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಆಗಸ್ಟ್ 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ತನ್ನ ಸ್ವಂತ ಮನೆಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಅದು ಅಷ್ಟೇ ಅಲ್ದಿರ ಇನ್ನು ಶುಕ್ರ ಗ್ರಹ 19ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದೆ. ಇನ್ನು ಬುಧ ಗ್ರಹ ಆಗಸ್ಟ್ 30ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಈ ಎಲ್ಲ ಬದಲಾವಣೆಗಳಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ಇದು ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ. ಇನ್ನು ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಕನ್ಯಾ ರಾಶಿ ಅಂತಂದ್ರೇ ಬುಧ ಅಧಿಪತಿ ಆಗಿರ್ತಾನೆ. ಬುಧ ಅಧಿಪತಿ ಅಂತಂದಮೇಲೆ ತುಂಬ ಬುದ್ಧಿವಂತರಾಗಿರ್ತಾರೆ. ಆದರೆ ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದ ಒಂದು ಸತಿ ನಿರ್ಧಾರ ಮಾಡಿರೋದನ್ನ ಮತ್ತೊಂದು ಸತಿಗೆ ಅದನ್ನು ನೀವು ಬದಲಾಯಿಸ್ಬಿಡ್ತೀರ. ಈಗ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿರ್ತೀರ, ಆ ಜಾಗ ತಲುಪಿ ಆ ಕೆಲಸ ಮಾಡೋಷ್ಟರೊಳಗಡೆ ನಿಮ್ಮ ಮೈಂಡ್ ಸೆಟ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತೀರ. ಹಾಗೆ ಆದರೆ ನೀವೊಂದು ಸ್ವಲ್ಪ ದೃಢವಾದ ನಿರ್ಧಾರ ಇಟ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆ ಫಲಗಳನ್ನ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಯಾಕೆಂದರೆ ನೀವು ತುಂಬ ಬುದ್ಧಿವಂತರಾಗಿರೋದ್ರಿಂದ ದೃಢವಾದ ನಿರ್ಧಾರ ಇಟ್ಕೊಂಡ್ರೆ ನಿಮ್ಮ ಕೆಲಸದಲ್ಲಿ ಇನ್ನೂ ಯಶಸ್ಸು ಸಿಗುತ್ತೆ ಅಂತ ಹೇಳ್ತೀನಿ. ಹಾಗಿದ್ರೆ ನಿಮ್ಮ ವ್ಯಾಪಾರ, ಉದ್ಯೋಗ, ಇನ್ನು ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಆಗಸ್ಟಲ್ಲಿ ಅಂತ ನೋಡೋದಾದರೆ, ವ್ಯಾಪಾರ ಉದ್ಯೋಗ ಅಂತ ನೋಡೋದಾದರೆ ನಿಮಗೆ ಉತ್ತಮ ರೀತಿಯಾಗಿದೆ. ಅಂದರೆ ಒಂದು ಒಳ್ಳೆಯ ಲಾಭ ಬರುವಂಥದ್ದಾಗಿರ್ಬೋದು, ಉದ್ಯೋಗದಲ್ಲಿ ಒಂದು ಒಳ್ಳೆಯ ಪ್ರಶಂಸೆ ಸಿಗುವಂಥದ್ದಾಗ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ಆದರೆ ಸೂರ್ಯ 17ನೇ ತಾರೀಕು ತನ್ನ ಒಂದು ನಿಮ್ಮದು ವ್ಯಯಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಸರ್ಕಾರದ ಕೆಲಸ ಯಾರೆಲ್ಲ ಮಾಡ್ತಾ ಇದ್ದೀರಾ ಸ್ವಲ್ಪ ನಿಮ್ಮ ಕೆಲಸದಲ್ಲಿ ಎಚ್ಚರಿಕೆ ವಹಿಸೋದು ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ವ್ಯವಹಾರ ಇನ್ನೊಂದು ಮಾಡಬೇಕಾದ್ರೆ ಮೇಲಧಿಕಾರಿಗಳ ಕೈನಲ್ಲಿ ಸಿಗಾಕೊಳ್ಳೋದಾಗಿರ್ಬೋದು, ಅದರಿಂದ ನಿಮಗೇನಾದರೂ ಒಂದು ತೊಂದರೆ ಆಗೋದಾಗ್ಬೋದು. ಈಗ ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಎಚ್ಚರಿಕೆಯಿಂದ ಕೆಲಸ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು ಕುಟುಂಬದ ವಿಷಯಕ್ಕೆ ಅಂತ ಬಂದಾಗ ಕುಟುಂಬದಲ್ಲಿ ವಾತಾವರಣ ತುಂಬ ಚೆನ್ನಾಗೇ ಇರುತ್ತೆ. ಆದರೂ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೆ ಅದನ್ನು ಕೂತು ಬಗೆಹರಿಸೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಆರೋಗ್ಯದ ವಿಷಯದಲ್ಲಿ ಅಂತ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಏರುಪೇರುಗಳಾಗೋ ಸಾಧ್ಯತೆಗಳಿದೆ. ಜ್ವರ, ತಲೆನೋವು ಬರುವಂಥದ್ದಾಗ್ಬೋದು, ಅಲರ್ಜಿ ಬರುವಂಥದ್ದಾಗಿರ್ಬೋದು, ಅಥವಾ ಕಣ್ಣುರಿ ಬರುವಂಥದ್ದಾಗಿರ್ಬೋದು. ಇದೆಲ್ಲದಕ್ಕೂ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳೋದು ಒಳ್ಳೆಯದು. ಅಭ್ಯಂಜನ ಸ್ನಾನ ಮಾಡೋದು ಅಂದರೆ ತಲೆಗೆ ಆಗಾಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಒಂದು ಒಳ್ಳೆ ಫಲಿತಾಂಶನ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಇನ್ನು ಕುಜ ನಿಮ್ಮ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಆತುರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ನೀವು ವಾಹನ ಸಂಚಾರ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಗಮನ ಕೊಡಿ, ಸ್ಪೀಡನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಇವಿಷ್ಟು ಕನ್ಯಾ ರಾಶಿಯವರ ಫಲಾನುಫಲಗಳಾಗಿತ್ತು. ಇನ್ನು ಪರಿಹಾರ ಅಂತ ಬಂದಾಗ ಲಗ್ನದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ಇರೋದ್ರಿಂದ ನಿಮಗೇನು ಒಳ್ಳೆ ಫಲಗಳನ್ನೇ ಕೊಡ್ತಾನೆ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ಒಂದು ಒಳ್ಳಿ ದೇವಸೇನೆ ಸಮೇತ ಕೂತಿರೋಂಥ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಕಣಗಲೆ ಹೂವನ್ನ ಕೊಡುವಂಥದ್ದಾಗಿರ್ಬೋದು, ಅಥವಾ ಕೆಂಪು ಬಣ್ಣದ ಸಿಹಿನ ತೊಗೊಂಡೋಗಿ ಅರ್ಪಿಸೋದಾಗಿರ್ಬೋದು, ಅಥವಾ ತೊಗರಿಬೇಳೆನ ದಾನ ಮಾಡೋದ್ರಿಂದ ಆಗ್ಬೋದು ನಿಮಗೆ ಉತ್ತಮ ಫಲ ಸಿಗುತ್ತೆ. ಇನ್ನು ಶನೈಶ್ಚರನಿಗೆ ನೀವು ಸ್ವಾಮಿಗೆ ನೀವು ಸೇವೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಡವ್ರ ಬಗ್ಗರಿಗೆ ಸಹಾಯ ಮಾಡೋದ್ರಿಂದ, ವೃದ್ಧರಿಗೆ ಸಹಾಯ ಮಾಡೋದ್ರಿಂದ ಶನೈಶ್ಚರ ನಿಜವಾಗ್ಲೂ ಸಂತೃಪ್ತನಾಗ್ತಾನೆ. ಇನ್ನು ಹೆಚ್ಚಿನ ಫಲಗಳು ನಿಮಗೆ ಬೇಕು ಅನ್ನೋದಾದರೆ ನಮ್ಮಲ್ಲಿ ಸಿಗುವಂತಹ ಶನಿಗ್ರಹದ ಕ್ರಿಸ್ಟಲ್ಸ್ ಆಗ್ಬೋದು, ಅಥವಾ ಕುಜಗ್ರಹದ ಕ್ರಿಸ್ಟಲ್ಸ್ ಆಗ್ಬೋದು, ಅದನ್ನು ವೇರ್ ಮಾಡೋದ್ರಿಂದ ನಿಮಗೆ ಇನ್ನೂ ಉತ್ತಮವಾದ ಫಲನೇ ಸಿಗುತ್ತೆ. ಹಾಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನನ್ನ ನಂಬರಿಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ಇನ್ನು ಈಗ ತಿಳಿಸಿದಂತಹ ಫಲಾನುಫಲಗಳು ಸಾಮಾನ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ನಮ್ಮ ಕಾರ್ಯಕ್ರಮನ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಮುಂದೆ ಬರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ದಯಮಾಡಿ ವೀಕ್ಷಣೆ ಮಾಡಿ ಅಂತ ಕೂಡ ನಾನು ನಿಮ್ಮನ್ನು ಕೇಳ್ಕೊತೀನಿ. ಇನ್ನು ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ ಮತ್ತು ನಾನು ಇನ್ನು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಇದೇ ತಿಂಗಳ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.